ಅಂಥದ್ದೊಂದು ಲೆಕ್ಕಾಚಾರ. ತುಂಬ ದಿನಗಳ ನಂತರ JDSದು ಸುದ್ದಿ ಇದೆ. GT ದೇವೇಗೌಡರು ಬಹಳ ದಿನ ಆದಮೇಲೆ ಮಾತಾಡಿದ್ದಾರೆ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಚಾಮುಂಡೇಶ್ವರಿಗೆ ಮುಂದಿನ ಎಲೆಕ್ಷನ್ನು GT ದೇವೇಗೌಡರಿಗೆ ಟಿಕೆಟ್ ಬೇಡ ಅನ್ನುವ ರೀತಿಯಲ್ಲಿ ಚರ್ಚೆ ಆಯ್ತಂತೆ. ಸಾರಾ ಮಹೇಶ್ ನಿಂತ್ಕೊಳ್ಳಿ ಅಂತ ಅಂಥ ಚರ್ಚೆ ಆಯ್ತಂತೆ. GT ದೇವೇಗೌಡರು ತುಂಬ ದಿನಗಳ ನಂತರ ಇದೊಂದು ಸ್ಪಷ್ಟೀಕರಣ ಕೊಡುವುದಕ್ಕೆ ಅಂತ ಬಂದರು. ನನಗೆ ಬೇಜಾರಾಗಿದೆ. ಯಾಕೆ ಬೇಜಾರಾಗಿದೆ ಅಂತ ಅವ್ರಿಗೆಲ್ಲ ಗೊತ್ತು. ಬೇಜಾರಾದರೂ ಕೂಡ ಪಕ್ಷದ ವಿರುದ್ಧ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ. ದೇವೇಗೌಡರ ಮನಸ್ಸಿಗೆ ಯಾವತ್ತೂ ನೋವು ಮಾಡಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಹೋದ ನಂತರ ಹಳೆ ಮೈಸೂರು ಭಾಗದಲ್ಲಿ JDS ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ JDS ಅಲ್ಲೇ ಇದ್ದೀನಿ. ಹೊರಗೆ ಹೋಗುವ ಬಗ್ಗೆ ಯೋಚನೆ ಮಾಡಿಲ್ಲ. ಎಲೆಕ್ಷನ್ಗಿನ್ನೂ ಟೈಮ್ ಇದೆ, ಮುಂದೆ ನೋಡೋಣ ಅಂತ GT ದೇವೇಗೌಡರು. ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರು, ದೇವೇಗೌಡರು, ನಾವು ಎಲ್ಲ ಒಟ್ಟಾಗಿದ್ದೇನೆ. ಈ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಾನು ಶಾಸಕನಾಗಿದ್ದೀನಿ. ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ ಕನಸನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ. ಪಕ್ಷವನ್ನು ಕಟ್ಟಿದ್ದೀನಿ. ನಾನು ಜನತಾ ಪಕ್ಷದಲ್ಲೇ 100ಕ್ಕೆ 100 ಗೆದ್ದಿದ್ದೇನೆ. ಜನತಾ ದಳದಲ್ಲಿ ಇವತ್ತು ಕೂಡ ಜನತಾ ದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ. ಮುಂದೆ ಜನತಾ ದಳದಿಂದನೇ ನಿಲ್ತೇನೆ. ನಾನು ಯಾವತ್ತೂ ಕೂಡ ಭಾರಿ ದೂರ ಉಳಿದು ನಮ್ಮ ನಾಯಕರನ್ನಾಗಲಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳನ್ನಾಗಲಿ, ರಾಷ್ಟ್ರೀಯ ಅಧ್ಯಕ್ಷರನ್ನಾಗಲಿ ಟೀಕೆ ಮಾಡಿಲ್ಲ. ಅವ್ರ ವಿರುದ್ಧವಾಗಿ ಏನು ಮಾತಾಡಿಲ್ಲ. ಚುನಾವಣೆ ಇನ್ನೂ 2 ವರ್ಷ 4 ತಿಂಗಳಿದೆ. ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲನೂ ಕೂಡ ಮಾತಾಡೋಣ. ನಾನು JDS ಅಲ್ಲೇ ಇದ್ದೀನಿ. JDS ಇಂದ ಒಂದು ಹೆಜ್ಜೆ ಎಲ್ಲೂ ತೆಗೆದಿಲ್ಲ. ನಮ್ಮ ನಾಯಕರುಗಳಿಗೂ ಕೂಡ ಗೊತ್ತು, ರಾಷ್ಟ್ರೀಯ ಅಧ್ಯಕ್ಷರಿಗೂ ಗೊತ್ತು, ಕೇಂದ್ರ ಮಂತ್ರಿಗಳು, ರಾಜ್ಯಾಧ್ಯಕ್ಷರು ಗೊತ್ತು. ನಾನು ಯಾತಕ್ಕೆ ನೋವು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಪ್ರತಿಯೊಂದು ಕೂಡ ಗೊತ್ತಿದೆ. ನೋವಾಗಿದೆ, ಆದರೆ ಪಕ್ಷದಲ್ಲೇ ಇದ್ದೀನಿ. ಎಲ್ಲ ಬರ್ತಾ 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 ಒಳ್ಳೆ ಕಾಲಗಳು ಬರ್ತಾ, ಚುನಾವಣೆ ಬರ್ತಾ ಬರ್ತಾ ಎಲ್ಲ ತಾನೇ ಎಲ್ಲವೂ ಒಳ್ಳೇದಾಗುತ್ತೆ. ಅದೆಲ್ಲ ನೋಡ್ತಾ ಇರಿ. ಟೈಮ್ ಬರುತ್ತೆ, ಎಲ್ಲ ಆಗುತ್ತೆ. ಆತಂಕ ಪಡಬೇಡಿ.